ಜಗತ್ತಿನ 75 ಕೋಟಿ ಜನರಿಗಿಂತ ಅದೃಷ್ಟವಂತರು. ನಾವೆಲ್ಲರೂ ಅದೃಷ್ಟವಂತರು, ನಾವು ಖಂಡಿತವಾಗಿ ದುರಾದೃಷ್ಟರ ಅಲ್ಲ. ಈ ದುರಾದೃಷ್ಟ ಎಂಬುದು ನಮ್ಮ ಕಪೋಲ ಕಲ್ಪಿತ ಕಥೆಯಾಗಿದೆ. ಅದು ಖಂಡಿತವಾಗಿಯೂ ಯಾರಲ್ಲಿ ದುರಾದೃಷ್ಟ ಇರುವುದಿಲ್ಲ. ನಾವು ನಮ್ಮ ಹಿಡಿದ ಕೆಲಸವನ್ನು ನಿರಂತರವಾಗಿ ಮಾಡಲಿಕ್ಕೆ ಸಾಧ್ಯವಾದಾಗ ನಾವು ಅದೃಷ್ಟದ ಫೇಟನ್ನು ಅಥವಾ ದುರಾದೃಷ್ಟದ ಫೇಟನ್ನು ತರುತ್ತೇವೆ. ಇದು ನಮ್ಮಿಂದ ಸಾಧ್ಯವಾಗಲಿಲ್ಲ ಅಂತ. ಆದ್ದರಿಂದ ಯಾರು ಈ ನಮ್ಮ ಸಕ್ಸಸ್ಸಲ್ಲಿ ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೋ ಅವರೆಲ್ಲರೂ ಕೂಡ ತಾವು ತಮ್ಮ ನಿರಂತರವಾದ ಸಾಧನೆಯಿಂದ ಅದನ್ನು ಮಾಡಿದ್ದಾರೆ. ಬಹುಶಃ ಇಂಗ್ಲೆಂಡಿನಲ್ಲಿ ಬಹಳ ಸುಮಾರು 50 ವರ್ಷಗಳ ಹಿಂದೆ ಒಂದು ನಡೆದಂಥ ಘಟನೆಯಲ್ಲಿ ನೆನಪಾಗ್ತಾ ಉಂಟು. ಒಬ್ಬಳು ಮಹಿಳೆಗೆ ಗರ್ಭಿಣಿಯಾದಾಗ ಅವರು ಡಾಕ್ಟ್ರು ರೆಕಮೆಂಡ್ ಮಾಡ್ತಾರೆ, ನೀನು ಈ ಗರ್ಭಿಣಿಯಾಗಿದ್ದಿ, ನೀನು ಮಗುವನ್ನು ಹೆರೋದು ಬೇಡ, ಮಗುವನ್ನು ನೀನು ಹೇರಿದ್ರೆ ನೀನು ಬದುಕುವುದಿಲ್ಲ, ಮಗು ಬದುಕುವುದಿಲ್ಲ, ನಿನಗೆ ಅಂಥ ದೊಡ್ಡ ಭೀಕರ ಕಾಯಿಲೆ ಇದೆ, ಆದ್ದರಿಂದ ಅಬಾರ್ಷನ್ ಮಾಡಿಸಿಕೊಳ್ಬೇಕು ಅಂತ. ಆದರೆ ಆ ಹೆಂಗಸಿಗೆ ಒಂದು ಸವಾಲಿತ್ತು. ಅವಳು ಹೇಳ್ತಾಳೆ, ಇಲ್ಲ, ನನಗೆ ಮಗು ಬೇಕು ಡಾಕ್ಟ್ರೆ, ನಾನು ಮಗು ಪಡೆಯುತ್ತೇನೆ, ನನಗೆ ಬೇಡ, ಮಗು ತೆಗೆದು ಬೇಡ ಅಂತ ಹೇಳ್ತಾಳೆ. ಆ ಪ್ರಬಲವಾದ ಇಚ್ಛಾಶಕ್ತಿಯಿಂದ ಡಾಕ್ಟ್ರು ಹೇಳಿದರೂ ಕೂಡ ಅವಳು ಮಗುವನ್ನು ಹೆರುತ್ತಾಳೆ. ಆನಂತರ ಮಗು ಬದುಕ್ತದೆ, ಅವಳು ಕೂಡ ಬದುಕ್ತಾಳೆ. ಇದು ಹೇಗೆ ಸಾಧ್ಯವಾಯಿತು? ಇಡೀ ವೈದ್ಯಕೀಯ ಚರಿತ್ರೆಯಲ್ಲಿ ಇದೊಂದು ದೊಡ್ಡ ಸವಾಲಿನ ಸಂಗತಿ ಆಯಿತು. ಅದಕ್ಕೆ ಅವರು ಏನೆಲ್ಲ ಸಂಶೋಧನೆಯನ್ನು ಮಾಡುವಾಗ ಅವರು ಹೇಳ್ತಾರೆ, ಆ ಹೆಂಗಸಿನ ಪ್ರಬಲವಾದ ಇಚ್ಛಾಶಕ್ತಿಯ ನಡುವೆ ಆ ರೋಗಗಳು ಅವಳಿಗೆ ಯಾವುದು ಕೂಡ ಬಾಧೆಯಾಗಿ ಕಾಣಲಿಲ್ಲ. ಅಂಥ ಪ್ರಬಲವಾದ ಇಚ್ಛಾಶಕ್ತಿ ಇದ್ದಾಗ ನಾವು ಯಾವುದನ್ನು ಕೂಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ ಎಂಬುದನ್ನು ಅವಳು ಮಾಡಿ ತೋರಿಸಿತು. ಈ ಪ್ರಬಲವಾದ ಇಚ್ಛಾಶಕ್ತಿ ಮತ್ತು ನಿರ್ದಿಷ್ಟವಾದ ಗುರಿ ಇದ್ದಾಗ ಈ ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಿದೆ. ಬಹುಶಃ ಒಲಿಂಪಿಕ್ಸಿನಲ್ಲಿ ಜೆಸ್ಸಿ ಓವನ್ ಎಂಬಂಥ ಓಟಗಾರ, ಅವ ಹೈ ಜಂಪ್ ಹಾರುವನು. ಅವನು ಪ್ರಥಮ ಬಾರಿಗೆ ಈ ಒಲಿಂಪಿಕ್ಸಿನಲ್ಲಿ 8 ಫೀಟ್ ಹಾರುತ್ತಾನೆ. 8 ಫೀಟ್, ಅಷ್ಟರವರೆಗೆ 7.5 ಫೀಟ್ ಮಾತ್ರ ಇತ್ತು. 8 ಫೀಟು 8.5 ಫೀಟ್ ಹಾರಿದ ಅವನು ಪತ್ರಕರ್ತರು ಹೇಳ್ತಾರೆ, ನಿನಗೆ ಹೇಗೆ ಸಾಧ್ಯವಾಯಿತು ಈ ರೀತಿ ಹೈ ಜಂಪ್ ಹಾರಲಿಕ್ಕೆ? ಆವಾಗ ಅವ ಹೇಳ್ತಾನೆ, ನಾನು ಹೈ ಜಂಪ್ ಹಾರುವಾಗ ನನ್ನ ಮನಸ್ಸು ಮತ್ತು ಹೃದಯ ಮೊದಲು ಹಾರ್ತದೆ, ಆನಂತರ ದೇಹ ಹಾರ್ತದೆ. ಅಂದರೆ ನಮ್ಮ ಮನಸ್ಸು ಮತ್ತು ಹೃದಯ ನಾವು ಮುಂದೆ ಇಟ್ಟಾಗ ಖಂಡಿತವಾಗಿ ಕಠಿಣ ಗುರಿಯನ್ನು ನಮಗೆ ಬೆನ್ನಿ ಹಿಡಿಯಲಿಕ್ಕೆ ಸಾಧ್ಯ ಉಂಟು. ಇದು ನಮ್ಮ ಎಲ್ಲ ಸವಾಲುಗಳನ್ನು ಸ್ವೀಕರಿಸಲಿಕ್ಕೆ ನಮ್ಮಲ್ಲಿ ಆ ಮನಸ್ಸು, ಆ ಏಕಾಗ್ರತೆ, ಅದಕ್ಕೆ ಬೇಕಾದಂಥ ಆ ಪರಿಶ್ರಮ ಇದ್ದಾಗ ನಮಗೆ ಯಾವುದೂ ಕೂಡ ಕಠಿಣವೆನಿಸುವುದಿಲ್ಲ. ಅದಕ್ಕೆ ನಮಗೆ ಕೆಲಸದ ನಡುವೆ ಶ್ರದ್ಧೆಗಳು ಅಂತ ಹೇಳ್ತಾರೆ. ಶ್ರದ್ಧೆಗಳು, ಈ ಒಂದು ಕೆಲಸವನ್ನು ನಿರ್ವಹಿಸುವಾಗ ನಿರಂತರವಾದ ಶ್ರದ್ಧೆ ಇದ್ದಾಗ, ನೀವು ಇವತ್ತು ಪದಗ್ರಹಣ ಸಮಾರಂಭಕ್ಕೆ ಬಂದಿದ್ದೇನೆ, ಯಾರೋ ಹೇಳಿದ್ದಕ್ಕೆ ಬಂದಿದ್ದೇನೆ, ಎಷ್ಟು ಹೊತ್ತು ಆಗ್ತದೆ ಎಂದು ಹೇಳುವುದರ ಬದಲು ಶ್ರದ್ಧೆಯಿಂದ ಭಾಗವಹಿಸಿದಾಗ ಅದರಿಂದ ಏನಾದರೂ ಪ್ರಯೋಜನ ಆಗಬಹುದು. ಬೇಲೂರು ಹಳೆಬೀಡಿನಂಥ ದೇವಸ್ಥಾನವನ್ನು ಕಟ್ಟಿದಂಥ ಅಮರಶಿಲ್ಪಿ ಜಕಣಾಚಾರಿ ಯಾವ ರೀತಿ ಪ್ರತಿಯೊಂದು ಕಂಬದಲ್ಲಿಯೂ ಶಿಲೆಯಲ್ಲಿ ತನ್ನ ಆರ್ಟನ್ನು, ತನ್ನ ಕಲೆಯನ್ನು ತೋರ್ಪಡಿಸಿದ್ದಾನೆ ಅಂತ ಹೇಳಿದರೆ ಎಲ್ಲಿಯೂ ಕೂಡ ಅವನ ಹೆಸರನ್ನು ಗೆದ್ದಲಿಲ್ಲ. ಆದರೆ ಇವತ್ತು ಹೋದಂಥ ಪ್ರವಾಸಿಗರು ಪೆನ್ಸಿಲಲ್ಲಿ, ಪೆನ್ನಲ್ಲಿ ತಮ್ಮ ಹೆಸರನ್ನು ಗೆದ್ದಿದ್ದಾರೆ. ಆದರೆ ಅವನು ಯಾವತ್ತೂ ಕೂಡ ತನ್ನ ಹೆಸರನ್ನು ಎಲ್ಲಿಯೂ ತೋರಿಸಲಿಲ್ಲ. ಅವನ ಶ್ರದ್ಧೆ ಎಷ್ಟಿರಬಹುದು ಎಂಬುದನ್ನು ಆ ಕಂಬಗಳನ್ನು ನೋಡುವಾಗ, ಆ ಆರ್ಟ್ಗಳನ್ನು ನೋಡುವಾಗ, ಆ ಶಿಲೆಯಲ್ಲಿ ಮಾಡಿದಂಥ ಆರ್ಟ್ಗಳನ್ನು ನೋಡುವಾಗ ಖಂಡಿತವಾಗಿ ಅವನು ಎಷ್ಟು ಶ್ರದ್ಧೆಯಿಂದ ಕೆಲಸವನ್ನು ನಿರ್ವಹಿಸಿದ್ದಾನೆ ಎಂಬುದನ್ನು ನಾವು ನೋಡಬಹುದು, ತಿಳಿಯಬಹುದು. ಇವತ್ತು ಅವಕಾಶಗಳು ಸಿಗುವಾಗ ಆ ಅವಕಾಶಗಳನ್ನು ಬಾಚಿಕೊಳ್ಳಬೇಕಂತ ಹೇಳ್ತಾರೆ. ನಾವು ಸಿಕ್ಕ ಅವಕಾಶಗಳು, ಬಹುಶಃ ಜೆಸಿಯಲ್ಲಿ ಅವಕಾಶಗಳನ್ನು ಬಾಚಿಕೊಳ್ಳಬೇಕೆಂಬುದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡುತ್ತೇನೆ. ಒಂದು ಸಲ ಒಬ್ಬನು ದೇವರನ್ನು ಪೂಜಿಸಿ ಅಥವಾ ದೇವರಿಗೆ ಧ್ಯಾನ ಮಾಡಿದ ನಂತರ ದೇವರು ಪ್ರತ್ಯಕ್ಷರಾಗ್ತಾರೆ. ದೇವರು ಪ್ರತ್ಯಕ್ಷರಾದಾಗ ಅವನು ಮದುವೆಯಾಗುವ ಹುಡುಗ. ಅವ ದೇವರಲ್ಲಿ ಹೇಳ್ತಾನೆ, ದೇವರೇ ನನಗೆ ಒಂದು ಹುಡುಗಿಯನ್ನು ಅನುಗ್ರಹಿಸುವಂತ. ಅದಕ್ಕೆ ಅವ ತಪಸ್ಸು ಮಾಡಿದಂಥ ದೇವರು ಪ್ರತ್ಯಕ್ಷ ಆದಾಗ ಆ ದೇವರು ಕೇಳ್ತಾರೆ ಅಂತೆ, ನೀನು ಯಾವ ಧರ್ಮದವ, ನಿನಗೆ ಯಾವ ಧರ್ಮದ ಹುಡುಗಿ ಆಗಬೇಕು? ನಿನಗೆ ಹಿಂದೂ ಆದರೆ ಐಶ್ವರ್ಯ ರೈಯನ್ನು ಕೊಡ್ತೇನೆ, ಮುಸ್ಲಿಂ ಆದರೆ ಸಾನಿಯಾ ಮಿರ್ಜಾನನ್ನು ಕೊಡ್ಬೋದು, ಅಥವಾ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಸ್ಟೋಫರ್
ಅವಳನ್ನು ಕೊಡಬಹುದು. ನೀನು ಯಾವ ಧರ್ಮದವ ಅಂತ ಹೇಳು. ಅದಕ್ಕೆ ಅವ ಹೇಳ್ತಾನಂತೆ, ನನ್ನ ಹೆಸರು ಅಬ್ದುಲ್ ನಾರ್